ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ಮುಂದುವರೆದಿದೆ. ಕಳೆದ ಕೆಲ ದಿನಗಳಿಂದ ಸುರಿತಾ ಇರುವಂತಹ ಉತ್ತಮ ಮಳೆಯಿಂದಾಗಿ ಪ್ರಮುಖ ಜಲಾಶಯಗಳಿಗೆ ಭಾರೀ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಒಂದು ಕಾಲದಲ್ಲಿ ಬತ್ತಿ ಹೋಗಿದ್ದಂತಹ ಜಲಾಶಯಗಳು ಇದೀಗ ತುಂಬಿಕೊಳ್ಳುವತ್ತ ಸಾಗ್ತಾ ಇದ್ದು ರೈತರಲ್ಲೂ ಕೂಡ ಹೊಸ ಭರವಸೆಯನ್ನು ಮೂಡಿಸಿದೆ. ನೀರಿನ ಸಂಗ್ರಹ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೃಷಿ ಚಟುವಟಿಕೆಗಳಿಗೂ ಕೂಡ ವೇಗ ಸಿಕ್ತಂತಾಗ್ತಾ ಇದೆ. ಆದರೆ ರಾಜ್ಯದ ಪ್ರಮುಖ ಜಲಾಶಯಗಳ ಇಂದಿನ ನೀರಿನ ಮಟ್ಟ ಎಷ್ಟಿದೆ, ಯಾವ ಜಲಾಶಯ ಎಷ್ಟು ಭರ್ತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ನಾವು ನಿಮಗೆ ನೀಡ್ತಾ ಹೋಗ್ತೀವಿ. ನೋಡಿ, ಮುಂಗಾರು ಮಳೆಯ ಅಬ್ಬರದ ನಡುವೆ ಕರ್ನಾಟಕದ ಜನತೆಗೆ ಒಂದು ಸಂತಸದ ಸುದ್ದಿ ಸಿಕ್ಕಿದೆ. ರಾಜ್ಯದ ಬಹುತೇಕ ಭಾಗಗಳಲ್ಲಿ ವಾಯು ಗುಣಮಟ್ಟ ಕೂಡ ಗಣನೀಯವಾಗಿ ಸುಧಾರಣೆಯಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸೊ ಹಾಗಿದ್ರೆ ಯಾವ್ಯಾವ ಜಲಾಶಯದಲ್ಲಿ ನೀರಿನ ಮಟ್ಟ ಎಷ್ಟೆಷ್ಟಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಕೆಆರ್ಎಸ್ ಜಲಾಶಯದಲ್ಲಿ ಗರಿಷ್ಠ ಮಟ್ಟ 124.80, ಇಂದಿನ ಮಟ್ಟ 92.61 ಇದೆ. ಒಳಹರಿವು 92.61 ಅಷ್ಟೇ ಇದೆ. ಹೊರಹರಿವು 2148, ಬಹಳ ಕುಸಿತವನ್ನು ಕಂಡಿದೆ ಕೆಆರ್ಎಸ್ ಜಲಾಶಯ. ಇನ್ನೂ ನೀರು ಸಂಗ್ರಹ ಆಗಬೇಕಾಗಿದೆ. ಇನ್ನು ಮುಂದಿನ ಜಲಾಶಯವನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ, ಆಲಮಟ್ಟಿ ಜಲಾಶಯದಲ್ಲಿ ಗರಿಷ್ಠ ಮಟ್ಟ 519.6 ಇದೆ. ಇಂದಿನ ಮಟ್ಟ 517.78. ಒಳಹರಿವು 40.173. ಹೊರಹರಿವು ಕೂಡ ಇಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ 16.458. ಇಲ್ಲಿ ಹೊರಹರಿವು ಕೂಡ ಸ್ವಲ್ಪ ಹೆಚ್ಚಳವನ್ನು ಕೂಡ ಕಾಣಸಿಗ್ತಾ ಇದೆ. ಒಳಹರಿವು ಕೂಡ ಇಲ್ಲಿ ಹೆಚ್ಚಳವಾಗಿದೆ. ಇನ್ನು ಆಲಮಟ್ಟಿ ಜಲಾಶಯವನ್ನು ನಾವು ಗಮನಿಸಿದ್ವಿ. ಮುಂದಿನ ಜಲಾಶಯವನ್ನು ನಾವು ನೋಡ್ತಾ ಹೋಗೋದಾದ್ರೆ, ಕಬಿನಿ ಜಲಾಶಯದಲ್ಲಿ ಗರಿಷ್ಠ ಮಟ್ಟ 2284.00 ಇದೆ. ಇಂದಿನ ಮಟ್ಟ 2271.77 ಇದೆ. ಒಳಹರಿವು 2818 ಇದೆ. ಹೊರಹರಿವು 500 ಕ್ಯೂಸೆಕ್ಗಳಲ್ಲಿ ಇದೆ. ಇನ್ನು ಮುಂದಿನ ಜಲಾಶಯವನ್ನು ಗಮನಿಸ್ತಾ ಹೋಗೋದಾದ್ರೆ ನೋಡಿ, ಘಟಪ್ರಭಾದಲ್ಲಿ ಗರಿಷ್ಠ ಮಟ್ಟ 2175, ಇಂದಿನ ಮಟ್ಟ 2132.05. ಒಳಹರಿವು 10810, ಹೊರಹರಿವು 140 ಇದೆ. ಇನ್ನು ಮುಂದಿನ ಒಂದು ಜಲಾಶಯವನ್ನು ಗಮನಿಸ್ತಾ ಹೋಗೋದಾದ್ರೆ, ತುಂಗಭದ್ರಾ ಜಲಾಶಯ 1633 ಗರಿಷ್ಠ ಮಟ್ಟ ಇದೆ. ಇಂದಿನ ಮಟ್ಟ 1603.08. ಒಳಹರಿವು 1050, ಹೊರಹರಿವು 3547 ಹೆಚ್ಚಿದೆ ಇಲ್ಲಿ. ಇನ್ನು ಮುಂದಿನ ಒಂದು ಜಲಾಶಯವನ್ನು ಗಮನಿಸ್ತಾ ಹೋಗೋದಾದ್ರೆ, ಭದ್ರಾ ಜಲಾಶಯದಲ್ಲಿ ಗರಿಷ್ಠ ಮಟ್ಟ 186 ಇದೆ. ಇಂದಿನ ಮಟ್ಟ 149.1. ಒಳಹರಿವು 6972, ಹೊರಹರಿವು 178 ಇದೆ. ಇನ್ನು ಮುಂದಿನ ಜಲಾಶಯವನ್ನು ಗಮನಿಸ್ತಾ ಹೋಗೋದಾದ್ರೆ, ಭದ್ರಾ ಆಯಿತು. ಮಲಪ್ರಭಾದ ಗರಿಷ್ಠ ಮಟ್ಟ 2079.5, ಇಂದಿನ ಮಟ್ಟ 2055.15. ಒಳಹರಿವು 4117 ಇದೆ. ಹೊರಹರಿವು 194 ಇದೆ. ಮಲಪ್ರಭಾ ಆಯಿತು. ಇನ್ನು ಮುಂದಿನ ಜಲಾಶಯವನ್ನು ಗಮನಿಸ್ತಾ ಹೋಗೋದಾದ್ರೆ, ಮಾಣಿ ಜಲಾಶಯದಲ್ಲಿ ಗರಿಷ್ಠ ಮಟ್ಟ 595 ಇದೆ. ಇನ್ನು ಇಂದಿನ ಮಟ್ಟವನ್ನು ಗಮನಿಸ್ತಾ ಹೋಗೋದಾದ್ರೆ 578.36 ಇದೆ. ಒಳಹರಿವು 4342, ಹೊರಹರಿವು 650 ಇದೆ. ಇದು ಮಾಣಿ ಜಲಾಶಯದ ನೀರಿನ ಮಟ್ಟದ ಮಾಹಿತಿ. ಇನ್ನು ಮುಂದಿನ ಜಲಾಶಯವನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ, ಲಿಂಗನಮಕ್ಕಿ ಜಲಾಶಯ ಗರಿಷ್ಠ ಮಟ್ಟ 1819 ಇದೆ. ಇಂದಿನ ಮಟ್ಟ 1765.10 ಇದೆ. ಒಳಹರಿವು 12592, ಹೊರಹರಿವು 2168 ಇದೆ. ಇದು ಲಿಂಗನಮಕ್ಕಿ ಜಲಾಶಯದ ಮಾಹಿತಿ. ಇನ್ನು ಮುಂದಿನ ಜಲಾಶಯವನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ, ಸೂಪ ಗರಿಷ್ಠ ಮಟ್ಟ 564 ಇದೆ. ಇಂದಿನ ಮಟ್ಟ 530.80. ಒಳಹರಿವು 14931.85. ಹೊರಹರಿವು 3940.88 ಇದೆ. ಇದು ಜಲಾಶಯಗಳ ನೀರಿನ ಮಟ್ಟದ ಮಾಹಿತಿ. ಹಾರಂಗಿ ಜಲಾಶಯವನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ, ಗರಿಷ್ಠ ಮಟ್ಟ 2859, ಇಂದಿನ ಮಟ್ಟ 2851.65 ಇದೆ. ಒಳಹರಿವು 3898 ಇದ್ರೆ, ಹೊರಹರಿವು 180 ಇದೆ. ಹೇಮಾವತಿ ಜಲಾಶಯವನ್ನು ಗಮನಿಸ್ತಾ ಹೋಗೋದಾದ್ರೆ, ಗರಿಷ್ಠ ಮಟ್ಟ 2922 ಇದೆ. ಇಂದಿನ ಮಟ್ಟ 2904.32 ಇದೆ. ಒಳಹರಿವು 1479 ಇದ್ರೆ, ಹೊರಹರಿವು 300 ಇದೆ.